ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, N9 ಪ್ರಾಪರ್ಟಿಗೆ ಸ್ವಾಗತ. ಈ ಪ್ರಾಪರ್ಟಿ ನಿಮಗೆ ಬನಶಂಕರಿ 6 ಸ್ಟೇಜ್ 10th ಬ್ಲಾಕ್ ಲೊಕೇಟ್ ಆಗಿದೆ. ಇದು ನಿಮಗೆ 20/30 ಬರುತ್ತೆ. BD ಆಕ್ಷನ್ ಪ್ರಾಪರ್ಟಿ ಬರುತ್ತೆ. ನಿಮಗೆ ಇದು ನಾರ್ತ್ ಈಸ್ಟ್ ಕಾರ್ನರ್ ಪ್ರಾಪರ್ಟಿ ಬರುತ್ತೆ. ನಿಮಗೆ ಇದು 3 BHK 3 ಪ್ಲೆಕ್ಸ್ ಹೌಸ್ ಬರುತ್ತೆ. ನಿಮಗೆ ಇದು ಈಸ್ಟ್ ಸೈಡು ನಿಮಗೆ 30 ಫೀಟ್ ರೋಡ್ ಬರುತ್ತೆ. ಇದು ಈಸ್ಟ್ ಎಲಿವೇಶನ್ ಬರುತ್ತೆ. ನಿಮಗೆ ಹೀಗೆ ಬನ್ನಿ, ಇದು ನಾರ್ತ್ ಸೈಡ್ ರೋಡ್ ಬರುತ್ತೆ. ನಿಮಗೆ 25 ಫೀಟ್ ಬರುತ್ತೆ. ನಾರ್ತ್ ಎಲಿವೇಶನ್ ಬರುತ್ತೆ. ಇದು ನಿಮಗೆ ಈಸ್ಟ್ ಸೈಡ್ ಆಪೋಸಿಟ್ ಅಲ್ಲಿ ನಿಮಗೆ BDA ಪಾರ್ಕ್ ಬರುತ್ತೆ. ಇದು BDA ಪಾರ್ಕ್ ಬರುತ್ತೆ. ಇದು ಈ ಪ್ರಾಪರ್ಟಿ ಟಾಪ್ ಲೊಕಾಲಿಟಿ ಲೊಕೇಟ್ ಆಗಿದೆ. 20/30 ಬರುತ್ತೆ. ಇದು ನಿಮಗೆ ಕಾರ್ ಎಂಟ್ರಿ ಬರುತ್ತೆ. ಇದು ಕಾರ್ ಎಂಟ್ರಿ ಬರುತ್ತೆ. ನಿಮಗೆ MSL ಮಾಡಿಸಿದ್ದಾರೆ ಕಾರ್ ಎಂಟ್ರಿ. ನಿಮಗೆ ಇದು ಲೇಸರ್ ಕಟ್ಟಿಂಗ್ ಮಾಡಿಸಿ ಪೆಂಡಮೆಂಟ್ ಶೀಟ್ ಹಾಕಿ ಡಿಸೈನ್ ಮಾಡಿಸಿದ್ದಾರೆ ಕಾರ್ ಎಂಟ್ರಿ. ಇದು ನಿಮಗೆ ಸೀಲಿಂಗು ಫ್ರಂಟ್ ಸೈಡ್ ಸೀಲಿಂಗ್ ಎಲ್ಲ ನಿಮಗೆ PVC ಸೀಲಿಂಗ್ ಮಾಡಿಸಿ LED ಲೈಟ್ಸ್ ಕೊಟ್ಟಿದ್ದಾರೆ, ಎಲಿವೇಶನ್ ಚೆನ್ನಾಗಿ ಕಾಣಿಸ್ಲಿ ಅಂದ್ಬಿಟ್ಟು. ಹೀಗೆ ಬಂದ್ರೆ ನಿಮಗೆ ಇದು ಒಳ್ಳೆ ಸ್ಕ್ರಾಚಡ್ ಪೇಂಟ್ ಮಾಡಿಸಿದ್ದಾರೆ. ನಿಮಗೆ CC ಕ್ಯಾಮ್ರಾ ಹಾಕೊಳ್ಳೋಕೆ ಪ್ರಾವಿಷನ್ ಮಾಡಿದ್ದಾರೆ. ಆ ಮೂಲೆಯಲ್ಲಿ CC ಕ್ಯಾಮ್ರಾ ಹಾಕೊಳ್ಳೋಕೆ ಪ್ರಾವಿಷನ್ ಮಾಡಿದ್ದಾರೆ. ಹೀಗೆ ಬಂದ್ರೆ ನಿಮಗೆ 2/6 ಟೈಲ್ಸ್ ಕ್ಲಾಡಿಂಗ್ ಮಾಡಿದ್ದಾರೆ. 2/6 ಟೈಲ್ಸ್ ಕ್ಲಾಡಿಂಗ್ ಮಾಡಿದ್ದಾರೆ. ಬೆಲ್ ಪಾಯಿಂಟ್ ಕೊಟ್ಟಿದ್ದಾರೆ. ನಿಮಗೆ ಇದೆಲ್ಲ ನಿಮಗೆ ಬಾಲ್ಕನಿಗೆಲ್ಲ ಇಲ್ಲಿ ಕಾರಿಡಾರು ಬಾಲ್ಕನಿಗೆ SS ರೇಲಿಂಗ್ಸ್ ಟಫನ್ ಗ್ಲಾಸ್ ಹಾಕಿದ್ದಾರೆ. ಡಿಸೈನ್ ಚೆನ್ನಾಗಿ ಬಂದಿದೆ. ಹೀಗೆ ಬಂದ್ರೆ ನೀವು ಏನಾದ್ರು ಸ್ಮಾಲ್ ಒಂದು ಗಿಡ ಹಾಕೊಳ್ಳೋಕೆ ಇಲ್ಲಿ ಒಂದು ಗ್ರೇನೇಟ್ ಅಲ್ಲಿ ಕಟ್ಟಿ ಗಿಡ ಹಾಕೊಳ್ಳೋಕೆ ಪ್ರಾವಿಷನ್ ಮಾಡಿದ್ದಾರೆ. ಇದು ನಿಮಗೆ ವಾಕಿಂಗ್ ಎಂಟ್ರಿ ಬರುತ್ತೆ. ನಿಮಗೆ ಇದು ಲೇಸರ್ ಕಟ್ಟಿಂಗ್ MS ಡೋರ್ ಹಾಕಿ ಲೇಸರ್ ಕಟ್ಟಿಂಗ್ ಮಾಡಿಸಿದ್ದಾರೆ. 2/6 ಟೈಲ್ಸ್ ಹಾಕಿದ್ದಾರೆ. ಇಲ್ಲಿ ಸ್ಕ್ಲಾಡಿಂಗು ಒಂದು ಬೆಲ್ ಪಾಯಿಂಟ್ ಕೊಟ್ಟಿದ್ದಾರೆ. ನಿಮಗೆ ಒಳ್ಳೆ ಪೇಂಟ್ ಮಾಡಿಸಿದ್ದಾರೆ. ಸ್ಕ್ರಾಚಡ್ ಪೇಂಟ್ ಬರುತ್ತೆ. ಇದು ಈಸ್ಟ್ ಎಲಿವೇಶನ್. ಸ್ಕ್ರಾಚಡ್ ಪೇಂಟ್ ಮಾಡಿಸಿ ನಿಮಗೆ LED ಲೈಟ್ಸ್ ಪ್ರಾವಿಷನ್ ಮಾಡಿದ್ದಾರೆ. ಇದು ನಿಮಗೆ ಲೇಸರ್ ಕಟ್ಟಿಂಗ್ ಡಿಸೈನ್ ಮಾಡಿಸಿದ್ದಾರೆ. ಶೀಟ್ ಹಾಕಿ ಲೇಸರ್ ಕಟ್ಟಿಂಗ್ ಮಾಡಿಸಿದ್ದಾರೆ. ಹೀಗೆ ಬನ್ನಿ, ಇದು ವಾಕಿಂಗ್ ಎಂಟ್ರಿ ಬರುತ್ತೆ. ಇದು ಎಂಟ್ರಿ ಬಂದು ದೇವಮೂಲೆ ಬರುತ್ತೆ. ನಿಮಗೆ ನಾರ್ತ್ ಈಸ್ಟ್ ಕಾರ್ನರ್ ಅಲ್ಲಿ ವಾಕಿಂಗ್ ಗೇಟ್ ಇದೆ, ಕಾರ್ ಎಂಟ್ರಿ ಇದೆ. ಹೀಗೆ ಬನ್ನಿ, ಹೀಗೆ ಬಂದ್ರೆ ನಿಮಗೆ ಇದು ಕಾರ್ ಎಂಟ್ರಿ ಬರುತ್ತೆ. ನಿಮಗೆ ನಾರ್ತ್ ಈಸ್ಟ್ ಕಾರ್ನರ್ ಅಲ್ಲೇ ನಿಮಗೆ ಸಂಪ್ ಮಾಡಿದ್ದಾರೆ. ಬೋರ್ ಇದೆ. ಬೋರ್ ಬಂದು ನಿಮಗೆ ಡೆಪ್ತ್ 500 ಫೀಟ್ ಡೆಪ್ತ್ ಹೋಗಿದೆ. 2.5 ಇಂಚ್ ನೀರು ಸಿಕ್ಕಿದೆ. ಇದು ನಿಮಗೆ 10,000 ಲೀಟರ್ ಸ್ಟೋರೇಜ್ ಇದೆ. 8ರಿಂದ 10,000 ಲೀಟರ್ ಸ್ಟೋರೇಜ್ ಇದೆ ಸಂಪು. ಇದು ನಿಮಗೆ ಕಾರ್ ಪಾರ್ಕಿಂಗ್ ಬರುತ್ತೆ. ಈ ಕಾರ್ ಪಾರ್ಕಿಂಗ್ ಬರುತ್ತೆ. 2 ಕಾರು, ಒಂದು 4ರಿಂದ 5 ಟೂ ವೀಲರ್, ಒಂದು 5 ಟೂ ವೀಲರ್ ನಿಲ್ಸ್ಕೊಳ್ಳೋಕೆ ಪ್ರಾವಿಷನ್ ಮಾಡಿದ್ದಾರೆ. ಆ ಕಡೆ ಒಂದು ಕಾರ್ ನಿಲ್ಸ್ಬೋದು, ಈ ಕಡೆ ಒಂದು ಕಾರ್ ನಿಲ್ಸ್ಬೋದು. ನಿಮ್ಗೆ ಇದೆಲ್ಲ ಫ್ಲೋರಿಂಗ್ ಬಂದು ಆಂಟಿಸ್ಕಿಡ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಫ್ಲೋರಿಂಗ್ ಎಲ್ಲ ಆಂಟಿಸ್ಕಿಡ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ನಿಮಗೆ EV ಚಾರ್ಜಿಂಗ್, ಎಲೆಕ್ಟ್ರಿಕ್ ಗಾಡಿಗಳು ಏನಾದ್ರು ತಗೊಂಡ್ರೆ EV ಚಾರ್ಜಿಂಗ್ಗೆ ಸುತ್ತ ಪ್ಲಗ್ ಪಾಯಿಂಟ್ ಮಾಡಿಸಿದ್ದಾರೆ. ಇಲ್ಲೆಲ್ಲ ಸುತ್ತ ಪ್ಲಗ್ ಪಾಯಿಂಟ್ಸ್ ಮಾಡಿಸಿದ್ದಾರೆ. ಹೀಗೆ ಬಂದ್ರೆ ನಿಮಗೆ ಇಲ್ಲಿ UPS ಇಡೋಕೆ ಪ್ರಾವಿಷನ್ ಮಾಡಿದ್ದಾರೆ. ಹೀಗೆ ಬನ್ನಿ, ಇಲ್ಲಿ UPS ಇಡೋಕೆ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ ಎಲೆಕ್ಟ್ರಿಸಿಟಿ ಮೀಟರ್ ಬೋರ್ಡ್, ಪ್ಯಾನಲ್ ಬೋರ್ಡ್ ಇದೆ. ಎಲೆಕ್ಟ್ರಿಸಿಟಿ ಪ್ಯಾನಲ್ ಬೋರ್ಡ್ ಇದೆ. ಮೋಟರ್ಗೆ ಸ್ಟಾರ್ಟರ್ ಪಾಯಿಂಟು ಇಲ್ಲೇ ಇದೆ. ಹೀಗೆ ಬಂದ್ರೆ ನಿಮಗೆ ವಾಷಿಂಗ್ ಸಂಬಂಧಪಟ್ಟಿರೋ ಸಾಮಾನುಗಳೆಲ್ಲ ಇಲ್ಲಿ ಸ್ಟೋರೇಜ್ ಮಾಡ್ಕೋಬಹುದು. ಅದಕ್ಕೆ ಒಂದು ಸ್ಟೋರೇಜ್ ಮಾಡಿದ್ದಾರೆ. ನಿಮಗೆ ಈ ಹೆವಿ ಪಿಲ್ಲರ್ಗಳು ಹಾಕಿ ಹೆವಿ ಬೀಮ್ ಕೊಟ್ಟು ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. ಇದೆಲ್ಲ ಹೆವಿ ಬೀಮ್ಸ್ ಬರುತ್ತೆ. ಪಿಲ್ಲರ್ಗಳೆಲ್ಲ ಹೆವಿ ಪಿಲ್ಲರ್ಗಳು ಹಾಕಿ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. ಕಾರ್ ವಾಷಿಂಗ್ಗೆ ನಿಮ್ಗೆ ಇಲ್ಲಿ ಟ್ಯಾಪ್ ಹಾಕಿದ್ದಾರೆ. ಒಂದು 3 ಟ್ಯಾಪ್ ಬರುತ್ತೆ ಕಾರ್ ವಾಷಿಂಗು, ಅದಕ್ಕೆ ಟ್ಯಾಪ್ ಬರುತ್ತೆ. ಇಲ್ಲಿ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ ನಿಮಗೆ ಕಾವೇರಿ ಮೀಟರ್ಗೆ ಪ್ರಾವಿಷನ್ ಮಾಡಿದ್ದಾರೆ. ಮೀಟರ್ ಹಾಕಿಲ್ಲ, ಹಾಕೊಡ್ತಾರೆ. ಇಲ್ಲಿ ಕಾವೇರಿ ಮೀಟರ್ಗೆ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ ಹೀಗೆ ಬಂದ್ರೆ ನಿಮಗೆ ಇದು ಫಸ್ಟ್ ಫ್ಲೋರ್ ಎಂಟ್ರಿಗೆ ನಿಮಗೆ ಲಪೋತ್ರ ಆಂಟಿಸ್ಕಿಡ್
ಗ್ರೇನೈಟ್ ಯೂಸ್ ಮಾಡಿದ್ದಾರೆ ಫ್ಲೋರಿಂಗ್. ಇದು ಮ್ಯಾಟ್ ಫಿನಿಶಿಂಗ್ ಬರುತ್ತೆ, ಲಪೋತ್ರ ಆಂಟಿ ಸ್ಕಿಡ್ ಬರುತ್ತೆ. ನಿಮ್ಗೆ SS ಜಿಂದಾಲ್ದು SS ರೈಲಿಂಗ್ಸ್ ಹಾಕಿದ್ದಾರೆ ಸೇಫ್ಟಿಗೆ ಹಿಡ್ಕೊಳ್ಳೋಕೆ. ಹೀಗೆ ಬನ್ನಿ, ಇದು ನಿಮಗೆ 4 ಫೀಟ್ ಬರುತ್ತೆ. ಸ್ಟೇರ್ ಕೇಸ್ ಬಂದು 4 ಫೀಟ್ ಬರುತ್ತೆ. ಹೀಗೆ ಬನ್ನಿ, ಹೀಗೆ ಬನ್ನಿ, ಹೀಗೆ ಬಂದ್ರೆ ನಿಮಗೆ ಇದು ಸ್ವಲ್ಪ ಡಿಸೈನ್ ಮಾಡಿಸಿದ್ರು, ಡಿಫ್ರೆಂಟ್ ಡಿಸೈನ್ ಮಾಡಿಸಿದ್ದಾರೆ. ಇಲ್ಲಿ ಗ್ರೇನೈಟು ನಿಮಗೆ ಇದು ಗ್ರೇನೈಟಲ್ಲಿ ನಿಮಗೆ ಡಿಸೈನ್ ಮಾಡಿಸಿ ಸ್ಕ್ಲಾಡಿಂಗ್ ಮಾಡಿದ್ದಾರೆ, ಎಲ್ಲ ಬಾರ್ಡರ್ ಕೊಟ್ಟು ಡಿಸೈನ್ ಮಾಡಿಸಿದ್ದಾರೆ. ಹೀಗೆ ಬನ್ನಿ, ಹೀಗೆ ಬಂದರೆ ನಿಮಗೆ ಇದು ಕಾರಿಡಾರ್ಗೆ ನಿಮಗೆ SS ರಿಲಿಂಗ್ಸು ಟಫಾನ್ ಗ್ಲಾಸ್ 12 mm ಥಿಕ್ನೆಸ್ ಟಫಾನ್ ಗ್ಲಾಸ್ ಹಾಕಿದ್ದಾರೆ. ಸೀಲಿಂಗ್ ನಿಮಗೆ PVC ಸೀಲಿಂಗ್ ಮಾಡಿಸಿ LED ಲೈಟ್ಸ್ ಕೊಟ್ಟಿದ್ದಾರೆ. ಹೀಗೆ ಬಂದರೆ ನಿಮಗೆ ಇದು ನಿಮಗೆ 5 ಫೀಟ್ ಬರುತ್ತೆ ಕಾರಿಡಾರು. ಫ್ಲೋರಿಂಗ್ ಬಂದು ನಿಮಗೆ ಲಪೋರ್ಟೋ ಆಂಟಿ ಸ್ಕಿಡ್ ಗ್ರೇನೈಟ್ ಯೂಸ್ ಮಾಡಿದ್ದಾರೆ. ಮೇಂಟೆನೆನ್ಸ್ ಪರ್ಪಸ್ಗೋಸ್ಕರ ನಿಮಗೆ ಇಲ್ಲಿ 2x6 ಟೈಸಿಂಗ್ ಕ್ಲಾಡಿಂಗ್ ಮಾಡಿ ಒಂದು ಬ್ಲ್ಯಾಕ್ ಬಾರ್ಡರ್ ಕೊಟ್ಟಿದ್ದಾರೆ ಡಿಸೈನ್. ಹೀಗೆ ಬಂದರೆ ಇದು ನಾರ್ತ್ ಎಂಟ್ರಿ ಬರುತ್ತೆ, ದೇವಮೂಲೆ ಬರುತ್ತೆ, ನಾರ್ತ್ ಎಂಟ್ರಿ ಬರುತ್ತೆ, ದೇವಮೂಲೆ ಬರುತ್ತೆ. ಹೀಗೆ ಬನ್ನಿ, ಬನ್ನಿ, ನಿಮಗೆ ಇದು ಟೀಕುಡ್ ವಾಸ್ಕಲ್ ಬರುತ್ತೆ. ಈ ವಾಸ್ಕಲ್ ಸೈಜ್ ಬಂದು ನಿಮಗೆ 4 ಇಂಚಿಗೆ 8 ಇಂಚು 8x4 ಬರುತ್ತೆ ವಾಸ್ಕಲ್ ಥಿಕ್ನೆಸ್ಸು. ಇದು ವಾಸ್ಕಲ್ ಥಿಕ್ನೆಸ್ಸು. ಹೈಟ್ ಬಂದು ನಿಮಗೆ 7 ಫೀಟ್ ಹೈಟ್ ಬರುತ್ತೆ. ಹೆವಿ ಸೈಜು ವಾಸ್ಕಲ್ ಹಾಕಿದ್ದಾರೆ. ಮೇನ್ ಡೋರು ನೋಡಿ ಎಕ್ಸಲೆಂಟ್ ಆಗಿದೆ. ಮೇನ್ ಡೋರು 2 ಇಂಚ್ ಥಿಕ್ನೆಸ್ ಇದೆ, 7 ಅಡಿ ಹೈಟ್ ಇದೆ. ಒಳ್ಳೆ ಡಿಸೈನ್ ಮಾಡಿಸಿ ನಿಮಗೆ ಎಲ್ಲ ಕಾರ್ನಿಶ್ ಮಾಡಿಸಿ ಡಿಸೈನ್ ಮಾಡಿಸಿದ್ದಾರೆ. ಒಳ್ಳೆ ಪಾಲಿಶ್ ಮಾಡಿಸಿದ್ದಾರೆ. ಒಂದು ಒಳ್ಳೆ ಬ್ರಾಸ್ ಹ್ಯಾಂಡಲ್ ಇದೆ, ಹೆವಿ ಸೈಜು ಬ್ರಾಸ್ ಹ್ಯಾಂಡಲ್ ಇದೆ. 2 ಲಾಕ್ ಹಾಕಿದ್ದಾರೆ ನಮಗೆ, ಯುರೋಪ ಲಾಕ್ 2 ಇದೆ. ಹೀಗೆ ಬನ್ನಿ, ಇದು ನಿಮಗೆ ಹೈ ರೂಫ್ ಸೀಲಿಂಗ್ ಬರುತ್ತೆ, ಲೀವಿಂಗ್ ಸ್ಪೇಸ್ ಬರುತ್ತೆ. ಇದು ಹೈ ರೂಫ್ ಇದೆ, ಒಳ್ಳೆ ನಿಮ್ಗೆ ಚಾಂಡಿಲರ್ ಹಾಕಿದ್ದಾರೆ. ಸೀಲಿಂಗು ಒಳ್ಳೆ ಸೀಲಿಂಗ್ ಚಾಂಡಿಲರ್ ಹಾಕಿದ್ದಾರೆ. ಇದು ನಿಮಗೆ 20 ಫೀಟ್ ಹೈಟ್ ಬರುತ್ತೆ, ಹೈಟ್ 20 ಫೀಟ್ ಬರುತ್ತೆ. POP ಮಾಡಿಸಿ PUC ಡಿಸೈನ್ ಮಾಡಿಸಿ ಸುತ್ತ LED ಲೈಟ್ಸ್ ಕೊಟ್ಟಿದ್ದಾರೆ. ವೆಂಟಿಲೇಷನ್ಗೆ ಒಂದು ದೊಡ್ಡದೊಂದು ಕಿಟ್ಕಿ ಇಟ್ಟಿದ್ದಾರೆ, ಟೀಕುಡ್ ಕಿಟ್ಕಿ ಇಟ್ಟಿದ್ದಾರೆ. ಅಲ್ಲೊಂದಿದೆ, ಇಲ್ಲೊಂದಿದೆ, 3 ಡೋರ್ದು. ಇದು ಟೀಕುಡ್ ಬರುತ್ತೆ ನಿಮಗೆ. ಒಳ್ಳೆ ಟೀಕುಡ್ ಪಾಲಿಶ್ ಮಾಡಿಸಿದ್ದಾರೆ. ಫ್ರೇಮ್ ಕೂಡ ಟೀಕುಡ್ಡೇ ಬರುತ್ತೆ. ಇದು ನಿಮಗೆ ಫ್ಲೋರಿಂಗು ಗ್ರೇನೈಟ್ ಯೂಸ್ ಮಾಡಿದ್ದಾರೆ, ಡಿಫ್ರೆಂಟ್ ಟೈಪ್ ಗ್ರೇನೈಟ್ ಯೂಸ್ ಮಾಡಿದ್ದಾರೆ. ಎಕ್ಸಲೆಂಟ್ ಆಗಿದೆ ಫ್ಲೋರಿಂಗು. ಇದು ಲೀವಿಂಗ್ ಸ್ಪೇಸ್ ಬರುತ್ತೆ ನಿಮಗೆ. ಎಲ್ ಶೇಫಲ್ಲಿ ಸೋಪ್ ಹಾಕೊಳ್ಳೋಕೆ ಪ್ರಾವಿಷನ್ ಮಾಡಿದ್ದಾರೆ. ಎಲ್ ಶೇಫಲ್ಲಿ ಸೋಪ್ ಹಾಕೋಬೋದು ನೀವು ಇಲ್ಲಿ. ಹೀಗೆ ಬಂದರೆ ಇಲ್ಲಿ ಎಂಥ TV ಆದರೂ ಮೋಲ್ಡ್ ಮಾಡ್ಕೋಬೋದು. ನಿಮಗೆ TV ಕ್ಯಾಬಿನೆಟ್ ಮಾಡಿಸಿದ್ದಾರೆ. ಇಲ್ಲಿ ಪ್ಲಗ್ ಪಾಯಿಂಟ್ ಮಾಡಿದ್ದಾರೆ. ನಿಮಗೆ ಕೇಬಲ್ ಕನೆಕ್ಷನ್ ಮಾಡಿಸಿದ್ದಾರೆ. ಡ್ರಾಯರ್ಸ್ಗಳು ಮಾಡಿಸಿದ್ದಾರೆ. ಸ್ಟೋರೇಜ್ಗೆ ಡ್ರಾಯರ್ಸ್ ಮಾಡಿಸಿದ್ದಾರೆ. ಎಲ್ಲ ಸ್ಟೋರೇಜ್ ಮಾಡ್ಕೋಬೋದು ನೀವು ಇಲ್ಲಿ. ಸೋಕೇಶ್ ಟೈಪಲ್ಲಿ ಸ್ಮಾಲ್ ಮಾಡಿಸಿ LED ಲೈಟ್ಸ್ ಪ್ರಾವಿಷನ್ ಮಾಡಿದ್ದಾರೆ. ಎಕ್ಸಲೆಂಟ್ ಆಗಿದೆ ನಿಮಗೆ ಇದು. ಹೀಗೆ ಬನ್ನಿ, ಹೀಗೆ ಬಂದರೆ ನಿಮಗೆ ಇದು ಓಪನ್ ಕಿಚನ್, ಓಪನ್ ಡೈನಿಂಗ್ ಬರುತ್ತೆ. ಇದು ಓಪನ್ ಕಿಚನ್ ಬರುತ್ತೆ, ಓಪನ್ ಡೈನಿಂಗ್ ಬರುತ್ತೆ. ಇದು ಸೌತ್ ಈಸ್ಟ್ ಕಾರ್ನರ್ ಬರುತ್ತೆ. ಮಾಡ್ಯುಲರ್ ಕಿಚನ್ ಮಾಡಿದ್ದಾರೆ. ಇದು ಮಾಡ್ಯುಲರ್ ಕಿಚನ್ ಬರುತ್ತೆ. ವೆಂಟಿಲೇಷನ್ಗೆ ಟೀಕುಡ್ದು ಒಂದು ಕಿಟ್ ಇಟ್ಟಿದ್ದಾರೆ. ನಿಮಗೆ ಕೆಳಗಡೆಯಿಂದನೇ ಗ್ಯಾಸ್ ಲೈನ್ ಕನೆಕ್ಷನ್ ಇದೆ. ಇಲ್ಲಿ ಜಸ್ಟ್ ಪ್ಲಗ್ ಮಾಡ್ಕೋಬೇಕು. ಇಲ್ಲಿ ಸ್ಟವ್ ಇಟ್ಕೊಳ್ಳೋಕೆ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ ನಿಮಗೆ ಚಿಮ್ನಿ ಹಾಕೊಳ್ಳೋಕೆ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ ಚಿಮ್ನಿಗೆ ಸ್ಪೇಸ್ ಬಿಟ್ಟಿದ್ದಾರೆ. ನಿಮಗೆ ಇದು ಸಾಫ್ಟ್ ಕ್ಲೋಸರ್ಸ್ ಬರುತ್ತೆ. ಎಲ್ಲ ಡ್ರಾಯರ್ಸ್ ಮಾಡಿಸಿದ್ದಾರೆ. ಇದೆಲ್ಲ ಸ್ಟೋರೇಜ್ ಇದೆ, ಎಲ್ಲ ಸಾಫ್ಟ್ ಕ್ಲೋಸರ್ಸ್ ಇದೆ. ಇದು ಅಷ್ಟೇ ನಿಮಗೆಲ್ಲ ಸಾಫ್ಟ್ ಕ್ಲೋಸರ್ಸ್ ಬರುತ್ತೆ. ಇದು ಮಾಡ್ಯುಲರ್ ಕಿಚನ್ ಬರುತ್ತೆ. ಎಕ್ಸಲೆಂಟ್ ಆಗಿ ಮಾಡಿಸಿದ್ದಾರೆ ಕಿಚನ್ನು ನೋಡಿ. ಸ್ಟೋರೇಜ್ ಇದೆ, ಎಲ್ಲ ಸ್ಟೋರೇಜ್ ಬರುತ್ತೆ. ಹೀಗೆ ಬಂದರೆ ನಿಮಗೆ ಇಲ್ಲಿ ಗ್ರೇನೈಟ್ ಸ್ಲ್ಯಾಬ್ ಹಾಕಿದ್ದಾರೆ. ಎಲ್ ಶೇಪಲ್ಲಿ ಗ್ರೇನೈಟ್ ಸ್ಲ್ಯಾಬ್ ಬರುತ್ತೆ. ಬ್ಲಾಕ್ ಕಲರ್ ಗ್ರೇನೈಟ್ ಹಾಕಿದ್ದಾರೆ. 40 mm ಗ್ರೇನೈಟ್ ಹಾಕಿದ್ದಾರೆ. ಇಲ್ಲಿ ಮಿಕ್ಸಿ ಓವನ್ ಇಟ್ಕೊಳ್ಳೋಕೆ ಪ್ರಾವಿಷನ್ ಮಾಡಿದ್ದಾರೆ. ಮಿಕ್ಸಿ ಗ್ರೈಂಡರು ಓವನ್ ಇಟ್ಕೊಳ್ಳೋಕೆ ಪ್ರಾವಿಷನ್ ಮಾಡಿದ್ದಾರೆ. ಅದಕ್ಕೆ ಪ್ಲಗ್ ಪಾಯಿಂಟ್ ಮಾಡಿದ್ದಾರೆ. ಇದು ನಿಮಗೆ ಅಪ್ ಟು 7 ಫೀಟ್ ವರೆಗೂ 2x4 ಟೈಲ್ಸ್ ಕ್ಲಾಡಿಂಗ್ ಮಾಡಿದ್ದಾರೆ. ಈ ಸೈಡು ಅಷ್ಟೇ ಸ್ಟೋರೇಜ್ ಇದೆ. ಮೇಲ್ಗಡೆ ಕೂಡ ಸ್ಟೋರೇಜ್ ಇದೆ. ಇಲ್ಲಿ ನಿಮಗೆ ಒಂದು ಸಿಂಕ್ ಇದೆ, ಪಾತ್ರೆ ತೊಳೆಗೆ ಸಿಂಕ್ ಹಾಕಿದ್ದಾರೆ. ಇಲ್ಲಿ 2 ಟ್ಯಾಬ್ ಬರುತ್ತೆ. ಇಲ್ಲಿ ನಿಮಗೆ ಆಕ್ವಾಗಾರ್ಡ್ ಹಾಕೊಳ್ಳೋಕೆ ಒಂದು ಪ್ಲಗ್ ಪಾಯಿಂಟ್ ಇದೆ. ವಾಟರ್ ಲೈನ್ ಇದೆ. ಇಲ್ಲಿ ಆಕ್ವಾಗಾರ್ಡ್ ಫಿಟ್ ಮಾಡ್ಕೋಬಹುದು. ಆ ಸೈಡ್
ಆಕ್ವಾಗಾರ್ಡ್ಗೆ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ ನಿಮಗೆ ಓವನ್ ಇಟ್ಕೊಳ್ಳೋಕೆ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ ಓವನ್ ಇಟ್ಕೊಳ್ಳೋಕೆ ಒಂದು ಪ್ಲಗ್ ಪಾಯಿಂಟ್ ಇದೆ, ಅದಕ್ಕೆ ಸ್ಪೇಸ್ ಮಾಡಿದ್ದಾರೆ, ಸ್ಟೋರೇಜ್ ಮಾಡಿದ್ದಾರೆ. ಇಲ್ಲಿ ಸ್ಮಾಲ್ ಒಂದು ಟಿಫನ್ ಡೈನಿಂಗ್ ಟೇಬಲ್ ಮಾಡಿದ್ದಾರೆ. ಟಿಫನ್ ತಿನ್ನೋಕ್ಕೆ ಒಂದು ಸ್ಮಾಲ್, ಒಬ್ರು ಕುತ್ಕೊಂಡು ಇಬ್ಬರು ಕುತ್ಕೊಂಡು ಒಂದು ಗ್ರೇನೈಟ್ ಸ್ಲ್ಯಾಬ್ ಹಾಕಿ ಈ ಥರ ಡಿಸೈನ್ ಮಾಡಿಸಿದ್ದಾರೆ. ಟಿಫನ್ ಟೇಬಲ್ ಮಾಡಿಸಿದ್ದಾರೆ. ಇದಕ್ಕೆ ಕಾಮನ್ ವಾಶ್ರೂಮ್ ಬರುತ್ತೆ. ಇದು ಕಾಮನ್ ವಾಶ್ರೂಮ್ ಬರುತ್ತೆ. ಫ್ಲೋರಿಂಗ್ ಎಲ್ಲ ನಿಮಗೆ ಆಂಟಿಸ್ಕಿಡ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಫ್ಲೋರಿಂಗು ಮೇಂಟೆನೆನ್ಸ್ ಪರ್ಪಸ್ಗೆ ನಿಮಗೆ ಅಪ್ ಟು 10 feet ವರೆಗೂ 2x6 ಟೈಲ್ಸ್ ಕ್ಲಾಡಿಂಗ್ ಆಗಿದೆ. ನಿಮಗೆ ಇದು ವಾಟರ್ ಪ್ರೂಫ್ ಡೋರ್ ಹಾಕಿದ್ದಾರೆ. ಒಂದು ಎಕ್ಸಾಸ್ಟ್ ಫ್ಯಾನ್ ಹಾಕೊಳ್ಳೋಕೆ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ ಇದು ಬಾತ್ರೂಮ್ ಕೂಡ ಟೀಕುಡ್ಡೆ ವಾಸ್ಕಲ್ ಹಾಕಿದ್ದಾರೆ. ಇದು ಡೈನಿಂಗ್ ಸ್ಪೇಸ್ ಬರುತ್ತೆ ನಿಮಗೆ. ಇದು ಡೈನಿಂಗ್ ಸ್ಪೇಸ್ ಬರುತ್ತೆ. ಒಂದು 6 ಜನ ಒಂದು ಟೇಬಲ್ ಹಾಕೊಂಡು ಆರಾಮಾಗಿ 6 ಜನ ಊಟ ಮಾಡೋಷ್ಟು ಜಾಗ ಇದೆ. ಫ್ಲೋರಿಂಗ್ ನಿಮಗೆ ಗ್ರೇನೈಟ್ ಯೂಸ್ ಮಾಡಿದ್ದಾರೆ. ಹೀಗೆ ಬನ್ನಿ, ಇದು ನಿಮಗೆ ಪೂಜಾ ಬರುತ್ತೆ, ಪೂಜಾ ಮಾಡಿದ್ದಾರೆ. ಇದು ನಿಮಗೆ ಡಿಸೈನ್ ವಿನಿಯರ್ ಶೀಟಲ್ಲಿ ಪಾಲಿಶ್ ಮಾಡಿ ಟೀಕುಡ್ ವಾಸ್ಕಲ್ ಹಾಕಿದ್ದಾರೆ. ಫ್ರೇಮ್ ಕೂಡ ಟೀಕುಡ್ ಬರುತ್ತೆ. ಗ್ಲಾಸ್ ಅಚ್ಚಿಂಗ್ ಗ್ಲಾಸ್ ಹಾಕಿದ್ದಾರೆ. ಡೋರ್ ಬಂದು ಅಚ್ಚಿಂಗ್ ಗ್ಲಾಸ್ ಬರುತ್ತೆ ನಿಮಗಿದು. ಎಕ್ಸಲೆಂಟ್ ಆಗಿ ಮಾಡಿದ್ದಾರೆ. ಇದು ಮಂಟಪ ಬರುತ್ತೆ ನಿಮಗೆ. ಗ್ರೇನೈಟಲ್ಲಿ ಮಂಟಪ ಮಾಡಿಸಿದ್ದಾರೆ. ಇಲ್ಲಿ ಸ್ಟೋರೇಜ್ ಇದೆ. ಇಲ್ಲಿ ಒಂದು ಪ್ಲಗ್ ಪಾಯಿಂಟ್ ಮಾಡಿದ್ದಾರೆ, ಒಂದು ಲೈಟ್ ಪಾಯಿಂಟ್ ಮಾಡಿದ್ದಾರೆ. ಸೀಲಿಂಗ್ ಬಂದು ನಿಮ್ಗೆ ವುಡನ್ ಸೀಲಿಂಗ್ ಮಾಡಿಸಿ ಅಚ್ಚಿಂಗ್ ಗ್ಲಾಸ್ ಹಾಕಿ LED ಲೈಟ್ಸ್ ಹಾಕಿದ್ದಾರೆ. ನಿಮಗೆ ಇದು 2x6 ಟೈಲ್ಸ್ ಕ್ಲಾಡಿಂಗ್ ಮಾಡಿದ್ದಾರೆ. 2x4 ಟೈಲ್ಸ್ ಕ್ಲಾಡಿಂಗ್ ಮಾಡಿದ್ದಾರೆ. ಇಲ್ಲಿ ನಿಮಗೆ ಹೀಗೆ ಬನ್ನಿ, ನೀವು ಹೀಗೆ ಬಂದರೆ ಇದು ಸೆಕೆಂಡ್ ಫ್ಲೋರ್ ಎಂಟ್ರಿ ಬರುತ್ತೆ. ಸೆಕೆಂಡ್ ಫ್ಲೋರ್ ಎಂಟ್ರಿಗೆ ನಿಮಗೆ ಇಲ್ಲಿ ನಿಮಗೆ ಡೈನಿಂಗು ಲೀವಿಂಗ್ಗೆ ಒಂದು ಡಿಸೈನ್ ಮಾಡಿಸಿದ್ದಾರೆ. ಇದು ಡಿಸೈನ್ ಬರುತ್ತೆ, ಎಲ್ ಶೇಪಲ್ಲಿ ಮಾಡಿಸಿದ್ದಾರೆ, ವುಡ್ ಡಿಸೈನ್ ಮಾಡಿಸಿದ್ದಾರೆ. ಇದು ನಿಮಗೆ ಸೆಕೆಂಡ್ ಫ್ಲೋರ್ ಎಂಟ್ರಿ ಬರುತ್ತೆ. SS ರೈಲಿಂಗ್ಸ್ ಹಾಕಿದ್ದಾರೆ. ಫ್ಲೋರಿಂಗ್ ಬಂದು ನಿಮಗೆ ಗ್ರೇನೈಟ್ ಯೂಸ್ ಮಾಡಿದ್ದಾರೆ. ಹೀಗೆ ಬನ್ನಿ ಬನ್ನಿ ಹೀಗೆ ಬನ್ನಿ. ಇದು ನಿಮಗೆ 3 feet ಬರುತ್ತೆ. ನಿಮಗೆ ಇಲ್ಲಿ ಒಂದು ವೆಂಟಿಲೇಷನ್ಗೋಸ್ಕರ ಒಂದು ಕಿಟ್ ಇದ್ದಾರೆ. ಟೀಕುಡ್ ಕಿಟಕಿ ಬರುತ್ತೆ ನಿಮಗೆ. ಹೀಗೆ ಬನ್ನಿ, ಇಲ್ಲಿ ಒಂದು ಬಾಲ್ಕನಿ ಬರುತ್ತೆ. ಫ್ಲೋರಿಂಗ್ ಎಲ್ಲ ಲಪತ್ರ ಆಂಟಿಸ್ಕಿಡ್ ಗ್ರೇನೈಟ್ ಯೂಸ್ ಮಾಡಿದ್ದಾರೆ. ಇದು ನಿಮಗೆ ನಾರ್ತ್ ಈಸ್ಟ್ ಕಾರ್ನರ್ ಬರುತ್ತೆ. ಈ ಮೂಲೆ SS ರೈಲಿಂಗ್ಸು ಟಫನ್ ಗ್ಲಾಸು 12 mm ಥಿಕ್ನೆಸ್ ಟಫನ್ ಹಾಕಿಸಿದ್ದಾರೆ. ಸೀಲಿಂಗ್ ಬಂದು ನಿಮಗೆ PVC ಸೀಲಿಂಗ್ ಮಾಡಿಸಿ LED ಲೈಟ್ಸ್ ಕೊಟ್ಟಿದ್ದಾರೆ. 2x6 ಟೈಲ್ಸ್ ಕ್ಲಾಡಿಂಗ್ ಮಾಡಿದ್ದಾರೆ ವಾಲ್ಗೆ. ನಿಮಗೆ ಇದು ಬಂದು ವಾಟರ್ ಪ್ರೂಫ್ ಡೋರ್ ಹಾಕಿದ್ದಾರೆ. ಇದಕ್ಕೆ ಬಾಲ್ಕನಿಗೆ ಟೀಕುಡ್ ವಾಸ್ಕಲ್. ಹೀಗೆ ಬನ್ನಿ, ಇದು ಐ ರೂಫ್, ಒಳ್ಳೆ ಚಾಂಡಿಲಿಯರ್ ಹಾಕಿದ್ದಾರೆ ನೋಡಿ, ಎಕ್ಸಲೆಂಟ್ ಆಗಿದೆ. ಒಳ್ಳೆ ಚಾಂಡಿಲಿಯರ್ ಹಾಕಿ PVC ಡಿಸೈನ್, ವುಡನ್ ಅಂಡ್ PVC ಅಂಡ್ POP ಫಾಲ್ ಸೀಲಿಂಗ್ ಮಾಡಿಸಿ ಸುತ್ತ LED ಲೈಟ್ಸ್ ಕೊಟ್ಟಿದ್ದಾರೆ. ಇದು ಹೈ ರೂಫ್ ಬರುತ್ತೆ, 20 feet ಬರುತ್ತೆ. ಇದು SS ರೈಲಿಂಗ್ಸ್ ಟಫನ್ ಗ್ಲಾಸ್ ಹಾಕಿದ್ದಾರೆ ಇದಕ್ಕೆ. ಹೀಗೆ ಬನ್ನಿ, ಇದು ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ಕುಬೇರ್ ಮೂಲೆ ಬರುತ್ತೆ. ಇದು ಮಾಸ್ಟರ್ ಬೆಡ್ರೂಮ್ ಬರುತ್ತೆ, ಕುಬೇರ್ ಮೂಲೆ ಬರುತ್ತೆ. ಕಿಂಗ್ ಸೈಜ್ ಕಾಟ್ಗೆ ಪ್ರಾವಿಷನ್ ಮಾಡಿದ್ದಾರೆ. ಕಿಂಗ್ ಸೈಜ್ ಕಾಟ್ ಇದು. ನಿಮಗೆ ಸೀಲಿಂಗ್ ಬಂದು POP ಫಾಲ್, ವುಡನ್ ಅಂಡ್ POP ಫಾಲ್ ಸೀಲಿಂಗ್ ಮಾಡಿಸಿದ್ದಾರೆ. ವುಡನ್ನು PVC POP ಫಾಲ್ ಸೀಲಿಂಗ್ ಮಾಡಿಸಿ ಸುತ್ತ LED ಲೈಟ್ಸ್ ಕೊಟ್ಟಿದ್ದಾರೆ. ಇದು ನಿಮಗೆ ಒಳ್ಳೆ ಪೇಂಟ್ ಮಾಡಿಸಿದ್ದಾರೆ. ವಾಲ್ಗೆ ಒಳ್ಳೆ ಪೇಂಟ್ ಡಿಸೈನ್ ಮಾಡಿಸಿದ್ದಾರೆ. ಇದು ನಿಮಗೆ ಸ್ಲೈಡಿಂಗ್ ವಾರ್ಡ್ರೋಬ್ ಬರುತ್ತೆ. ಸ್ಲೈಡಿಂಗ್ ವಾರ್ಡ್ರೋಬ್ ಬರುತ್ತೆ. ಎಷ್ಟೇ ಬಟ್ಟೆ ಇದ್ರೂ ಸ್ಟೋರೇಜ್ ಮಾಡ್ಕೋಬಹುದು. ಕೆಳಗಡೆ ಕೂಡ ಸ್ಟೋರೇಜ್ ಇದೆ. ಇಲ್ಲೂ ಕೂಡ ಸ್ಟೋರೇಜ್ ಇದೆ. ಸಪ್ರೇಟ್ ಆಗಿ ಬಾಕ್ಸ್ ಮಾಡಿ ಸಪ್ರೇಟ್ ಸ್ಟೋರೇಜ್ ಇದೆ. ಹೀಗೆ ಬಂದರೆ ಇಲ್ಲಿ ಡ್ರೆಸ್ಸಿಂಗ್ ಮಿರರ್ ಇದೆ. ಇಲ್ಲಿ ಡ್ರೆಸ್ಸಿಂಗ್ ಮಿರರ್ಗೆ ಪ್ರಾವಿಷನ್ ಮಾಡಿದ್ದಾರೆ. ಒಂದು ಲೈಟ್ ಪಾಯಿಂಟ್ ಕೊಟ್ಟಿದ್ದಾರೆ. ಇಲ್ಲೂ ಸ್ಟೋರೇಜ್ ಇದೆ. ಹೀಗೆ ಬಂದರೆ ನೀವು TV ಯೂನಿಟ್, TV ಹಾಕೊಳ್ಳೋಕ್ಕೆ ಪಾಯಿಂಟ್ ಮಾಡಿದ್ದಾರೆ. ಪ್ಲಗ್ ಪಾಯಿಂಟ್ ಇದೆ, TV ಕನೆಕ್ಷನ್ ಇದೆ.
ಡಿಸೈನ್ ಮಾಡಿಸಿದ್ದಾರೆ. ನಿಮಗೆ ಇಲ್ಲಿ ಒಂದು ಸ್ಮಾಲ್ ಕಿಟ್ ಇದ್ದಾರೆ ವೆಂಟಿಲೇಷನ್ಗೋಸ್ಕರ, ಟೀ ಕುಡ್ಡು. ಇದು ಅಟ್ಯಾಚ್ ಬರುತ್ತೆ. ಹೀಗೆ ಬನ್ನಿ, ಇದು ಅಟ್ಯಾಚ್ ಬರುತ್ತೆ. ಫ್ಲೋರಿಂಗ್ ಎಲ್ಲ ನಿಮಗೆ 1x1 ಆಂಟಿಸ್ಕಿಟ್ ಟೈಲ್ಸ್ ಯೂಸ್ ಮಾಡಿದ್ದಾರೆ, ವಿತ್ ವಾಟರ್ ಪ್ರೂಫ್ ಮಾಡಿಸಿದ್ದಾರೆ. ಇಲ್ಲಿ ಕಮೋಡ್ ಬರುತ್ತೆ. ವೆಂಟಿಲೇಷನ್ಗೆ ಒಂದು ಎಕ್ಸಾಸ್ಟ್ ಫ್ಯಾನ್ ಹಾಕೊಳ್ಳೋಕೆ ಪ್ರಾವಿಷನ್ ಮಾಡಿದ್ದಾರೆ. ಒಂದು ಸ್ಮಾಲ್ ಕಿಟ್ ಇದ್ದಾರೆ. 2x6 ಟೈಲ್ಸ್ ಕ್ಲಾಡಿಂಗ್ ಆಗಿದೆ ವಾಲ್ಗೆಲ್ಲ ಮೇಂಟೆನೆನ್ಸ್ಗೋಸ್ಕರ. ಇಲ್ಲಿ ನಿಮಗೆ ವಾಲ್ ಮಿಕ್ಸರ್ ಬರುತ್ತೆ. ಇಲ್ಲಿ ಶವರ್ ಪಾಯಿಂಟ್ ಇದೆ. ಇಲ್ಲಿ ಗೀಸರ್ ಸೋಲರ್ ಎರಡಕ್ಕೂ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲೊಂದು ಹ್ಯಾಂಡ್ ವಾಶ್ ಬರುತ್ತೆ. ಒಂದು ಪ್ಲಗ್ ಪಾಯಿಂಟ್ ಇದೆ, ಒಂದು ಲೈಟ್ ಪಾಯಿಂಟ್ ಇದೆ. ಇಲ್ಲಿ ಮಿರರ್ ಹಾಕೋಬಹುದು. ನಿಮ್ಗೆಲ್ಲ ಕಸ್ಟಮೈಸ್ ಮಾಡ್ಕೊಡ್ತಾರೆ. ಫಿಟ್ಟಿಂಗ್ಸ್ ಎಲ್ಲ ಜಾಗ್ವಾರ್ ಹಾಕ್ತಾರೆ, ಇಲ್ಲ ಕಸ್ಟಮೈಸ್ ಮಾಡ್ಕೊಡ್ತಾರೆ. ಇದು ನಿಮಗೆ ವಾಟರ್ ಪ್ರೂಫ್ ಡೋರ್ ಬರುತ್ತೆ. ಹೀಗೆ ಬನ್ನಿ, ಇದು ನಿಮಗೆ 3rd ಫ್ಲೋರ್ ಎಂಟ್ರಿ ಬರುತ್ತೆ. ಬನ್ನಿ, ಹೀಗೆ ಬನ್ನಿ. ವೆಂಟಿಲೇಷನ್ಗೋಸ್ಕರ ಇಲ್ಲೊಂದು ಕಿಟ್ ಇದ್ದಾರೆ. ನಿಮಗೆ SS ರೇಲಿಂಗ್ಸ್ ಹಾಕಿದ್ದಾರೆ. ಫ್ಲೋರಿಂಗ್ ಎಲ್ಲ ಬ್ಲೂ ಕಲರ್ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಹೀಗೆ ಬನ್ನಿ, ಇದು ಚಿಲ್ಡ್ರನ್ಸ್ ರೂಮ್ ಬರುತ್ತೆ. ಇದು ಚಿಲ್ಡ್ರನ್ಸ್ ರೂಮು. ಇದು ರೋಡ್ ಸೈಡು ಒಂದು ನಿಮ್ಗೆ ಕಿಟಕಿ ಇದೆ. ಟೀ ಕುಡ್ಡು, ಸ್ಲೈಡಿಂಗ್ ವಾರ್ಡ್ರೋಬ್ ಮಾಡಿಸಿದ್ದಾರೆ. ಸ್ಟೋರೇಜು, ಬಟ್ಟೆ ಎಷ್ಟೇ ಬಟ್ಟೆ ಆದರೂ ಸ್ಟೋರೇಜ್ ಮಾಡ್ಕೋಬಹುದು. ಮೇಲ್ಗಡೆ ಸ್ಟೋರೇಜ್ ಇದೆ ನಿಮಗೆ, ಅಲ್ಲೂ ಕೂಡ ಬಟ್ಟೆಗಳು ಸ್ಟೋರೇಜ್ ಮಾಡ್ಕೋಬಹುದು. ಹೀಗೆ ಬಂದರೆ ಮಕ್ಕಳಿಗೆ ಒಂದು ಸ್ಟಡಿ ಟೇಬಲ್ ಮಾಡಿಸಿದ್ದಾರೆ. ವರ್ಕ್ ಸ್ಟೇಷನ್ ಮಾಡ್ಕೊಳ್ಳಿ, ಸ್ಟಡಿ ಟೇಬಲ್ ಮಾಡ್ಕೊಳ್ಳಿ. ಸ್ವಲ್ಪ ಸ್ಟೋರೇಜ್ಗೆ ಇಲ್ಲಿ ಡ್ರಾಯರ್ಸ್ ಮಾಡಿಸಿದ್ದಾರೆ. ಹೀಗೆ ಬಂದರೆ ಇಲ್ಲಿ ಕಿಂಗ್ ಸೈಜ್ ಕಾಟ್ ಹಾಕೊಳ್ಳೋಕೆ ಪ್ರಾವಿಷನ್ ಮಾಡಿದ್ದಾರೆ. ಕಿಂಗ್ ಸೈಜ್ ಕಾಟ್ ಹಾಕೋಬಹುದು. ನಿಮಗೆ ಫ್ಲೋರಿಂಗ್ ಬಂದು ನಿಮಗೆ ಇದು 4x6 ಬರುತ್ತೆ ಟೈಲ್ಸ್. 4x6 ಟೈಲ್ಸ್ ಯೂಸ್ ಮಾಡಿದ್ದಾರೆ. ಸೀಲಿಂಗ್ ಬಂದು ನಿಮಗೆ POP ಫಾಲ್ ಸೀಲಿಂಗ್ ಮಾಡಿಸಿ LED ಲೈಟ್ಸ್ ಕೊಟ್ಟಿದ್ದಾರೆ. ಇದು ಪೇಂಟ್ ನೋಡಿ, ಎಕ್ಸಲೆಂಟ್ ಆಗಿದೆ ಡಿಸೈನು. ಒಳ್ಳೆ ಪೇಂಟ್ ಮಾಡಿಸಿದ್ದಾರೆ ವಾಲ್ಗೆ. ಇಲ್ಲಿ ನಿಮಗೆ ಡ್ರೆಸ್ಸಿಂಗ್ ಮಿರರ್ ಇದೆ. ಇಲ್ಲಿ ಡ್ರೆಸ್ಸಿಂಗ್ ಮಿರರ್ ಇದೆ. ಹೀಗೆ ಬಂದರೆ ಇದಕ್ಕೆ ಅಟ್ಯಾಚ್ ಬರುತ್ತೆ. ಹೀಗೆ ಬನ್ನಿ, ಅಟ್ಯಾಚ್ ಬರುತ್ತೆ. ಇದು ಫ್ಲೋರಿಂಗ್ ಎಲ್ಲ ನಿಮಗೆ ಆಂಟಿಸ್ಕಿಟ್ ಟೈಲ್ಸ್ ವಿತ್ ವಾಟರ್ ಪ್ರೂಫ್ ಮಾಡಿಸಿದ್ದಾರೆ. ವೆಂಟಿಲೇಷನ್ಗೆ ಇಲ್ಲಿ ಒಂದು ಕಿಟ್ ಇದ್ದಾರೆ. ನಿಮಗೆ ಮೇಂಟೆನೆನ್ಸ್ಗೋಸ್ಕರ ಅಪ್ ಟು 10 ಫೀಟ್ ವರೆಗೂ 2x6 ಟೈಲ್ಸ್ ಕ್ಲಾಡಿಂಗ್ ಆಗಿದೆ. ಇಲ್ಲಿ ನಿಮಗೆ ಶವರ್ ಬರುತ್ತೆ, ವಾಲ್ ಮಿಕ್ಸರ್ ಬರುತ್ತೆ. ಇಲ್ಲಿ ಕಮೋಡ್ ಬರುತ್ತೆ. ನಿಮಗೆ ಡ್ರೈ ವೆಟ್ ಎರಡು ಆಪ್ಷನ್ ಮಾಡ್ಕೋಬಹುದು. ಡ್ರೈ ವೆಟ್ ಎರಡಕ್ಕೂ ಆಪ್ಷನ್ ಇದೆ. ಇಲ್ಲಿ ನಿಮಗೆ ಗೀಸರ್ ಅಂಡ್ ಸೋಲಾರ್ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲೊಂದು ಹ್ಯಾಂಡ್ ವಾಶ್ ಬರುತ್ತೆ. ವಾಟರ್ ಪ್ರೂಫ್ ಡೋರ್ ಬರುತ್ತೆ. ಹೀಗೆ ಬನ್ನಿ, ಹೀಗೆ ಬಂದರೆ ಇದು ಕುಬೇರ್ ಮೂಲೆ ಬರುತ್ತೆ. ಇದು ನಿಮಗೆ ಕುಬೇರ್ ಮೂಲೆ ಬರುತ್ತೆ. ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ಕಾಟ್ ಫಿಕ್ಸ್ ಆಗಿದೆ. ನಿಮ್ಗೆ ಸೀಲಿಂಗ್ ಬಂದು ವುಡನ್ POP ಸೀಲಿಂಗ್ ಮಾಡಿಸಿ LED ಲೈಟ್ಸ್ ಕೊಟ್ಟಿದ್ದಾರೆ ಸುತ್ತ. ನಿಮ್ಗೆ AC ಹಾಕೊಳ್ಳೋಕ್ಕೆ ಪ್ರಾವಿಷನ್ ಮಾಡಿದ್ದಾರೆ. ಒಳ್ಳೆ ಪೇಂಟು, ಎಕ್ಸಲೆಂಟ್ ಆಗಿದೆ. ಒಳ್ಳೆ ಪೇಂಟ್ ಮಾಡಿಸಿದ್ದಾರೆ. ಹೀಗೆ ಬಂದರೆ ನಿಮಗೆ ಇಲ್ಲಿ ಒಂದು ಬಾಲ್ಕನಿ ಬರುತ್ತೆ. ಇದು ಈಸ್ಟ್ ಸೈಡ್ ಬಾಲ್ಕನಿ ಬರುತ್ತೆ. SS ರೇಲಿಂಗ್ಸ್ ಟಫನ್ ಗ್ಲಾಸ್ ಹಾಕಿದ್ದಾರೆ. ಫ್ಲೋರಿಂಗ್ ಬಂದು ನಿಮಗೆ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. 2x6 ಟೈಲ್ಸ್ ಕ್ಲಾಡಿಂಗ್ ಮಾಡಿದ್ದಾರೆ. PVC ಸೀಲಿಂಗ್ ಮಾಡಿಸಿ LED ಲೈಟ್ಸ್ ಕೊಟ್ಟಿದ್ದಾರೆ. ಇದು ನಿಮಗೆ ಟೀ ಕುಡ್ಡು, ವಾಸ್ಕಲ್ ಕೂಡ ಟೀ ಕುಡ್ಡೆ, ಫ್ರೇಮ್ ಕೂಡ ಟೀ ಕುಡ್ಡೆ ಬರುತ್ತೆ. ಎಕ್ಸಲೆಂಟ್ ಆಗಿದೆ. ಫ್ಲೋರಿಂಗ್ ಬಂದು ನಿಮಗೆ ಇದು 4x6 ಟೈಲ್ಸ್ ಯೂಸ್ ಮಾಡಿದ್ದಾರೆ. 4x6 ಟೈಲ್ಸ್ ಇದು ಮಾಡಿದ್ದಾರೆ. ಇಲ್ಲಿ ನಿಮಗೆ ವಾರ್ಡ್ರೋಬ್ ಮಾಡಿಸಿದ್ದಾರೆ. ವಾರ್ಡ್ರೋಬ್ಸ್ ಬರುತ್ತೆ. ಇಲ್ಲಿ ಸ್ಲೈಡಿಂಗ್ ವಾರ್ಡ್ರೋಬ್ ಮಾಡಿಸಿದ್ದಾರೆ. ಸ್ಲೈಡಿಂಗ್ ವಾರ್ಡ್ರೋಬ್ ಬರುತ್ತೆ. ಇಲ್ಲಿ ನಿಮಗೆ ಡ್ರೆಸ್ಸಿಂಗ್ ಮಿರರ್ ಇದೆ. ಡ್ರೆಸ್ಸಿಂಗ್ ಮಿರರ್ಗೆ ಪ್ರಾವಿಷನ್ ಮಾಡಿದ್ದಾರೆ. ಹೀಗೆ ಬನ್ನಿ, ಹೀಗೆ ಬಂದರೆ ಮೇಲ್ಗಡೆ ನಿಮಗೆ ಓಪನ್ ಟೆರೆಸ್ ಬರುತ್ತೆ. ಹೀಗೆ ಬನ್ನಿ, ಇಲ್ಲೊಂದು ಟೀ ಕುಡ್ ಕಿಟ್ ಇದ್ದಾರೆ. ಹೀಗೆ ಬನ್ನಿ, ನೀವು ಕೆಳಗಡೆಯಿಂದ ಅಪ್ಟು ಇಲ್ಲಿವರೆಗೂ SS ರೇಲಿಂಗ್ಸು ಬ್ಲೂ ಕಲರ್ ಗ್ರಾನೈಟೇ ಯೂಸ್ ಮಾಡಿದ್ದಾರೆ. ಫ್ಲೋರಿಂಗು SS ರೇಲಿಂಗ್ಸ್ ಹಾಕಿದ್ದಾರೆ.
ಟೀಕ್ ವುಡ್ ಕೆಳಗಡೆಯಿಂದ ಮೇಲ್ಗಡೆವರೆಗೂ ನಿಮ್ ಕಿಟಕಿಗಳಿಗೆ ಎಲ್ಲದಕ್ಕೂ ಟೀಕ್ ವುಡ್ ಹಾಕಿದ್ದಾರೆ. ಇದು ನಿಮ್ಗೆ ಸೇಫ್ಟಿ ಪರ್ಪಸ್ಗೆ MS ಅಲ್ಲಿ ಹೆವಿ ಡೋರ್ ಮಾಡಿಸಿದ್ದಾರೆ. ಸೇಫ್ಟಿಗೋಸ್ಕರ MS ಡೋರ್ ಬರುತ್ತೆ. ಹೀಗೆ ಬನ್ನಿ. ಹೀಗೆ ಬಂದ್ರೆ ನಿಮ್ಗೆ ಫ್ಲೋರಿಂಗ್ ಎಲ್ಲ ವಾಟರ್ ಪ್ರೂಫ್ ಮಾಡಿಸಿದ್ದಾರೆ. ಇದು ಫ್ಲೋರಿಂಗ್ ಎಲ್ಲ ವಾಟರ್ ಪ್ರೂಫ್ ಮಾಡಿಸಿದ್ದಾರೆ. ಇಲ್ಲಿ ನಿಮ್ಗೆ ಡ್ರೈಯರು ವಾಷಿಂಗ್ ಮಿಷಿನ್ ಇಟ್ಕೊಳ್ಳೋಕೆ ಪ್ರಾವಿಷನ್ ಮಾಡಿದ್ದಾರೆ. ಮೇಲ್ಗಡೆ ಸೀಲಿಂಗ್ ಬಂದು ನಿಮ್ಗೆ ಇಲ್ಲಿ ನಿಮ್ಗೆ 1,500 ಲೀಟರ್ದು ಓವರ್ ಟ್ಯಾಂಕ್ ಇಟ್ಟಿದ್ದಾರೆ. ಬಟ್ಟೆ ಒಣಗ ಹಾಕೊಳ್ಳೋಕೆ 2 ಆಂಗಲ್ ಹಾಕಿದ್ದಾರೆ. ಅಲ್ಲಿ ಇಲ್ಲಿ ಬಟ್ಟೆ ಒಣಗ ಹಾಕೋಬಹುದು. ನೋಡಿ, ಇದು ನಿಮ್ಗೆ ಎದುರುಗಡೆನೆ BMRD ಅಪ್ರೂವ್ಡ್ ಲೇಔಟ್ ಮಾಡ್ತಾ ಇದ್ದಾರೆ. ಹೊಸ ಲೇಔಟ್ ಬರುತ್ತೆ, BMRD ಅಪ್ರೂವ್ಡ್. ನಿಮ್ಗೆ ಆಪೋಸಿಟ್ ಅಲ್ಲಿ ಇದು ಪಾರ್ಕ್ ಬರುತ್ತೆ. ಇದೆಲ್ಲ ಪಾರ್ಕ್ ಬರುತ್ತೆ ನಿಮ್ಗೆ. ಈ ಪ್ರಾಪರ್ಟಿ ಲೊಕೇಟ್ ಆಗಿರೋದು ನಿಮ್ಗೆ ಬನಶಂಕರಿ 6th ಸ್ಟೇಜ್ 10th ಬ್ಲಾಕ್ ಅಲ್ಲಿ ಲೊಕೇಟ್ ಆಗಿದೆ. ನಾರ್ತ್ ಈಸ್ಟ್ ಕಾರ್ನರ್ ಪ್ರಾಪರ್ಟಿ ಬರುತ್ತೆ. ಈ ಪ್ರಾಪರ್ಟಿ BD ಆಕ್ಷನ್ ಪ್ರಾಪರ್ಟಿ ಬರುತ್ತೆ. BD ಆಕ್ಷನ್ ಪ್ರಾಪರ್ಟಿ ಬರುತ್ತೆ. 3 BHK 3 ಪ್ಲೆಕ್ಸ್ ಬರುತ್ತೆ. ಈ ಪ್ರಾಪರ್ಟಿ ನಿಮ್ಗೆ ನಿಯರೆಸ್ಟ್, ಇದು ನಿಮ್ಗೆ BJS ಹಾಸ್ಪಿಟಲ್ ಬ್ಯಾಕ್ ಸೈಡ್ ಲೊಕೇಟ್ ಆಗಿದೆ. ಹೀಗೆ ಮುಂದೆ ಹೋದ್ರೆ ನಿಮ್ಗೆ ಇಲ್ಲಿ ಕನಕಪುರ ರೋಡ್ ಮೆಟ್ರೋ, ಕನಕಪುರ ರೋಡ್ಗೂ ಕನೆಕ್ಟಿವಿಟಿ ಇದೆ. ಮುಂದೆ ಹೋಗಿ ರೈಟ್ ತಗೊಂಡ್ರೆ ಕನಕಪುರ ರೋಡ್ ಕನೆಕ್ಟಿವಿಟಿ ಇದೆ. ನಿಮ್ಗೆ ವಾಜಹಳ್ಳಿ ಮೆಟ್ರೋ ಸ್ಟೇಷನ್ ಸಿಗುತ್ತೆ. ಹೀಗೆ ಮುಂದೆ ಹೋದ್ರೆ, ಸ್ವಲ್ಪ ಮುಂದೆ ಹೋದ್ರೆ ಇಲ್ಲಿಂದ ಸೋಂಪುರ ಟೋಲ್ಗೆ ಕನೆಕ್ಟ್ ಆಗುತ್ತೆ, ಮೈಸೂರು ರೋಡ್ಗೆ ಕನೆಕ್ಟ್ ಆಗುತ್ತೆ. ಹೀಗೆ ಬನ್ನಿ. ಇಲ್ಲಿಂದ ನಿಮ್ಗೆ ಜಸ್ಟ್ ವಾಕಬಲ್ ಡಿಸ್ಟೆನ್ಸ್ ಅಲ್ಲೇ ನಿಮ್ಗೆ ಸ್ಕೂಲು ಕಾಲೇಜ್ಗಳೆಲ್ಲ ಇದೆ. ಒಳ್ಳೊಳ್ಳೆ ಸ್ಕೂಲು ಕಾಲೇಜ್ಗಳೆಲ್ಲ ಇದೆ. ನಿಮ್ಗೆ ಇಲ್ಲಿಂದಾನೇ ಮೈಸೂರು ರೋಡ್ಗೂ ಕನೆಕ್ಟಿವಿಟಿ ಇದೆ. ಕೆಂಗೇರಿ ಮೆಟ್ರೋ ಸ್ಟೇಷನ್ಗೂ ಇಲ್ಲಿಂದ ಕನೆಕ್ಟಿವಿಟಿ ಇದೆ. ಈ ಪ್ರಾಪರ್ಟಿ ಟಾಪ್ ಲೊಕಾಲಿಟಿ ಲೊಕೇಟ್ ಆಗಿದೆ. ಈ ಪ್ರಾಪರ್ಟಿ ನಿಮ್ಗೆ ಏನಾದ್ರು ಇಷ್ಟ ಆದ್ರೆ ಸ್ಕ್ರೀನ್ ಮೇಲೆ ಎಡಗಡೆ ಎಲ್ಲೋ ಬಾಕ್ಸ್ ಅಲ್ಲಿ ಓನರ್ ನಂಬರ್ ಇರುತ್ತೆ. ನೀವು ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡ್ಬೋದು. ಯಾವುದೇ ರೀತಿ ಬ್ರೋಕರೇಜ್ ಇರಲ್ಲ. ಡಿಸ್ಕ್ರಿಪ್ಷನ್ ಅಲ್ಲಿ ಈ ಪ್ರಾಪರ್ಟಿ ಲೊಕೇಶನ್, ಇದು ಪ್ರೈಸು, ಇದ್ರ ಡೀಟೇಲ್ ಪೂರ್ತಿ ಹಾಕಿರ್ತೀನಿ. ನಿಮ್ಗೆ ಏನಾದ್ರು ಈ ಪ್ರಾಪರ್ಟಿ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. N9 ಪ್ರಾಪರ್ಟಿಗೆ ಸಪೋರ್ಟ್ ಮಾಡಿ. ಪ್ಲೀಸ್ ಸಪೋರ್ಟ್.